ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ತ್ರಿಪುರದಲ್ಲಿರುವಂಥ ಈ ಒಂದು ದಟ್ಟವಾದ ಕಾಡು. ಇದು ಬಂದ್ಬಿಟ್ಟು ಕಲಿಬರಿ, ನಿಯರ್ ಕಲಿಬುರ್ ಅಂತ ಅಗರ್ತಲೆಯಿಂದ ಸ್ವಲ್ಪ ದೂರ ಬರುತ್ತೆ. ಇಲ್ಲಿ ಏನು ಸೊ ಇರೋಕ್ಕೂ ಸಹ ಆಗ್ತಾ ಇಲ್ಲ, ಶರ್ಟ್ ಹಾಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇದು ಬಂದ್ಬಿಟ್ಟು ಇಲ್ಲೊಂದು ದೊಡ್ಡ ಕಾಡಿದೆ ಇಲ್ಲಿ. ಸೊ ಈ ಕಾಡಲ್ಲಿ ಬಂದ್ಬಿಟ್ಟು ನಾವು ಹಸುನ್ ತಗೊಂಡ್ಬಂದಿದ್ದು ನಾನು ಕಾಡು. ಶರ್ಟ್ ನೋಡಿ ಗೊತ್ತಾ, ಹಸಿ ಬಂದ್ಬಿಟ್ಟು ನಾನು ಶರ್ಟ್ ಹಾಕೊಳ್ಳೋಕೆ ಆಗ್ತಾ ಇಲ್ಲ, ಯಾಕಂದರೆ ಇಷ್ಟೊಂದು ಸೆಕೆ, ಫುಲ್ಲು ಸೆಕೆ. ಈ ಶರ್ಟ್ ಹಾಕೊಂಡು ಇರೋಕ್ಕೆ ಆಗ್ತಾ ಇಲ್ಲ. ಶರ್ಟ್ ಹಾಕೊಂಡು ಬಂದೆ ನಾನು, ಇಲ್ಲಿ ಫುಲ್ಲು ನೆಂದೋಗ್ಬಿಟ್ಟಿದೆ, ಶರ್ಟಲ್ಲಿ ಹಾಕ್ಬಿಟ್ಟಿದೆ. ಸೊ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ ಪ್ರದೇಶ ನೋಡಿ ಅಂದ್ಬಿಟ್ಟು ತುಂಬ ಕಾಡಿದೆಲ್ಲ. ಸೊ ಹಿಂಗೆ ತೋರಿಸ್ತೀನಿ ಇಲ್ಲಿಂದ ಪ್ರದೇಶ ನೋಡಿ. ಈ ಹಸು ನಾನು ತೊಗೊಂಬಂದೆ, ಹಸುವನ್ನೆಲ್ಲ ಬಂದ್ಬಿಟ್ಟು ನೋಡಿ, ಇದು ನೋಡಿ ಎಲ್ಲ ಹಸು ಮೇಯ್ತಾ ಇದೆ ನೋಡಿ. ಈ ಹಸುನ ತಗೊಂಡ್ರೆ ನಾವು ಸೊ ತುಂಬ ಅಂದರೆ ತುಂಬ ಸೆಕೆ ಕೊಡು. ಎಷ್ಟೊಂದು ಸೆಕೆ ಗೊತ್ತಿಲ್ಲ ನಿಜವಾಗ್ಲೂ. ಈ ಒಂದು ಸೆಕೆಗೆ ಈ ಬಟ್ಟೆ ಹಾಕ್ಕೊಂಡು ಇರೋಕ್ಕಾಗಲ್ಲ. ಇಲ್ಲೆಲ್ಲ ಇಷ್ಟೊಂದು ಬೆಟ್ಟ ಗುಡ್ಡ ಪ್ರದೇಶ ಅಲ್ಲ, ಒಂದು ಬೆಟ್ಟ ಪ್ರದೇಶ ಇದೆಲ್ಲ. ಸೊ ಶರ್ಟ್ ಬಿಚ್ಚಿಬಿಟ್ಟಿದ್ರೆ ತುಂಬ ಫ್ರೀ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ. ಈ ಥರ ಸೊ ಗಾಳಿ ಬರ್ತಾ ಇರುತ್ತೆ, ಶರ್ಟ್ ಎಲ್ಲ ಬಿಚ್ಚಿಬಿಟ್ಟು ಈ ಥರ ಕ್ಲೀನಾಗಿ ಓಡಾಡ್ತಾ ಇದ್ರೆ. ಸೊ ಇಲ್ಲಿ ಏನಿದ್ರು ಸಹ ಈ ಥರ ಬೆಟ್ಟ ಗುಡ್ಡ ಪ್ರದೇಶಗಳೆಲ್ಲ ಶರ್ಟ್ ಹಾಕೊಂಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅಂದರೆ ನೀರು ಶರ್ಟೆಲ್ಲ ಫುಲ್ ನೀರು ಆಗಿಬಿಡ್ತದೆ ಗೊತ್ತಾ, ಅಷ್ಟೊಂದು ಸೆಕೆ ಇದೆ ಇಲ್ಲಿ. ಅದಕ್ಕೆ ಬಂದ್ಬಿಟ್ಟು ನಾನು ಹಿಂಗೆ ಓಡಾಡ್ತಾ ಇದ್ದೀನಿ. ಬನ್ನಿ ಹಂಗೆ ನೋಡೋಣ. इधर कितना धूप है, कितना गर्मी. त्रिपुरा में आदमी रुक भी नहीं सकता, इतना गर्मी, फिर भी शर्ट भी नहीं डाल सकता मालूम है. इसलिए इधर का बट नॉर्थ ईस्ट का आदमी लोग पूरा सा शर्ट निकल के जा रहा था. मैं देखा था क्या क्यों ऐसे शर्ट निकाल के जा रहा है, मेरे को अभी मालूम हो गया क्यों ना. ये इतना गर्मी के लिए कौन शर्ट पहनता बोलो, बहुत गर्मी पाप. इधर तो शर्ट पहन के तो नहीं रुक सकता. ये खेत में पानी भी मछली आए तो मछली भी मर जाएगी. इधर खाना बना सकता खेत में, इतना गर्मी आएगा. ये वाला खेत नॉर्थ ईस्ट में इतना गर्मी, सब कुछ ज़्यादा इधर नॉर्थ ईस्ट में. मतलब बारिश भी ज़्यादा, गर्मी भी ज़्यादा, ठंडा भी ज़्यादा. ನಾನು ಏನು ಹೇಳ್ತಿದ್ದೀನಿ ಗೊತ್ತಾ, ಬಂದ್ಬಿಟ್ಟು ಈ ನಾರ್ತ್ ಈಸ್ಟಲ್ಲಿ ಸೊ ತುಂಬ ಬಿಸಿಲು ಏನಿದೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಈ ನೀರಲ್ಲಿ ಬಂದ್ಬಿಟ್ಟು ಊಟ ರೆಡಿ ಮಾಡ್ಬೋದು. ಬೇಕಾದ್ರೆ ಆಮ್ಲೆಟ್ ಹಾಕ್ಬಿಟ್ರೆ ಆಮ್ಲೆಟ್ ಆಗಿಬಿಡುತ್ತೆ, ಅಷ್ಟೊಂದು ನೀರು ಬಿಸಿ ಇದೆ. ಸೊ ಆಯಿಲ್ ಥರ ಇದೆ ಗೊತ್ತಾ ನೀರು. ಆ ಕಡೆ ಹೋಗಿ, ಓಹೋ ಇಲ್ಲಿ ಬಂದ್ಬಿಟ್ಟು ಎಷ್ಟೊಂದು ಇದೆ ನೋಡು ನೀರು, ಇಷ್ಟೊಂದು ಸೆಕೆ, ಇಷ್ಟೊಂದು ಬಿಸಿ. ವಾವ್, ಅದಕ್ಕೆ ನಾನು ಬಂದ್ಬಿಟ್ಟು ಶೇಡ್ ಹಾಕೊಂಡಿಲ್ಲ, ಹಂಗೆ ಓಡಾಡ್ತಾ ಇದ್ದೀನಿ. ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಇವರೆಲ್ಲ ಒಂದು ವ್ಯವಸಾಯ ಪದ್ಧತಿ ಮಾಡ್ತಾರೆ ನೋಡಿ ಬಂದ್ಬಿಟ್ಟು ಹಿಂಗಿದೆ ಅಂತ. ಸೊ ತೋರಿಸಿ ಬನ್ನಿ. ಇಲ್ಲಿ ಇವರೆಲ್ಲ ಫಾರ್ಮ್ ಎಲ್ಲ ಮಾಡ್ತಾರೆ. ನೀರು ನೋಡಿ ಹಿಂಗಿದೆ ಅಂತ, ಇಲ್ಲಿದೆ ನೋಡಿ ಹಿಂಗಿದೆ ಅಂತ. ದೊಡ್ಡ ಬೆಟ್ಟ ನಾನು ಹೇಳ್ದನಲ್ಲ, ಇದು ಬಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಬೆಟ್ಟ ಗುಡ್ಡ ಥರ ಇದೆ. ಸೊ ಈ ಒಂದು ಬೆಟ್ಟ ಗುಡ್ಡದಲ್ಲಿ ಬಂದ್ಬಿಟ್ಟು ಫಾರ್ಮಿಂಗ್ ಮಾಡ್ತಾರೆ ಇವ್ರು ನೋಡಿ. ಇವಾಗೆಲ್ಲ ಫುಲ್ ದಾನ್ ಮಾಡೋ ಟೈಮು. ಸೊ ಮಿನಿ ಇಂಡಿಯಾ ಗುರು ಇದು. ಹೆಂಗಿರುತ್ತೆ ಗೊತ್ತಾ, ಲೈಕ್ ಸ್ವಿಟ್ಜರ್ಲ್ಯಾಂಡು, ನೀವು ಚೀನಾ ನೋಡ್ಕೊಂಡ್ರಲ್ಲ, ಚೀನಾದಲ್ಲೆಲ್ಲ ಫಾರ್ಮಿಂಗ್ ಮಾಡ್ತಾರೆ, ಅದೇ ಥರ ಫಾರ್ಮಿಂಗ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ದುರ್ಗಾ ಪೂಜೆ ಇದೆ, ಇನ್ನೊಂದು 2 ಮಂತ್ಸಲ್ಲಿ ಇದೆ ಅಂತೆ. 2 ಮಂತ್ಸ್, ಇನ್ನೊಂದು 1 ಮಂತ್ ಮೇಲೆ. ಆಮೇಲೆ ಎಲ್ಲ ಫುಲ್ ಒಂದು ಪಗರಿ ನೋಡಿ, ಇವಾಗ ಇದೆಲ್ಲ ಮಾಡಿದ್ದಾರೆ ನೋಡಿ. ಎಲ್ಲ ಈ ಥರ ಮಾಡ್ತಾರಂತೆ ಬೆಟ್ಟ ಗುಡ್ಡ ಮೇಲೆ, ಸ್ಟೆಪ್ ಬೈ ಸ್ಟೆಪ್ಪು. ನೋಡೋಕ್ಕಂತೂ ಫೆಂಟಾಸ್ಟಿಕ್ ಆಗಿರುತ್ತೆ ಗೊತ್ತಾ, ಹೆಂಗಿರುತ್ತೆ ಗೊತ್ತಾ. ಸೊ ಹಂಗೆ ಬನ್ನಿ ತೋರಿಸಿ ಮುಂದೆ ನಿಮಗೆ. ಇಲ್ಲಿಂದ ನೋಡಿ ಹೆಂಗಿದೆ ಅಂತ, ಜನ ಹಿಂಗೆ ಹೋಗ್ತಾ ಇರ್ಬೋದು. ಯಾವೆಲ್ಲ ಕಿಸ್ಕ ಕೇತೆ ಓಲ್ಲ ಕೇತೆ क्या होता नाटी कर दिया कुछ ನೋಡಿ ಹೆಂಗಿದೆ ಅಂತ. ನೀವು ಹೋಗಿ ಹೆಂಗಿದೆ ಅಂತ ಈ ಕಡೆ ಎಲ್ಲ ಉತ್ತರ ಈ ಕಡೆ ನೋಡ್ಕೊಂಡ್ರೆ ಹೆಂಗಿದೆ ಅಂತ. ಬೆಟ್ಟ ಗುಡ್ಡ ಸಹ ಈ ಥರ ಬೆಟ್ಟ ಗುಡ್ಡಲೆಲ್ಲ ಇದೆ. ಸೊ ಇಲ್ಲಿ ಹೆಂಗೆ ಗೊತ್ತಾ, ಏನೋ ಒಂಥರ ಫೀಲ್ ತನ್ನ ಗಾಳಿ ಬರ್ತಾ ಇದೆ ನೋಡಿ. ಗಾಳಿ ಹಿಂಗೆ ಬಂದು ಹಿಂಗೆ ಓಡ್ತಾ ಇರ್ತೀವಿ ಬಾಡಿ ಮೇಲೆ, ಗಾಳಿ ಹಿಂಗೆ. ಶರ್ಟ್ ಹಾಕ್ಕೊಂಡು ಏನೋ ಒಂಥರ ಫೀಲಿಂಗ್ ಥರ ಚೆನ್ನಾಗಿರಲ್ಲ. ಶರ್ಟ್ ಹಾಕ್ಕೊಂಡು ಈ ಥರ ಫ್ರೀಯಾಗಿ ಓಡಾಡ್ಬೋದು ನೋಡಿ ಹಿಂಗೆ. ಈ ಎಷ್ಟೊಂದು ಫ್ರೀ ಆಗಿದೆ ಗೊತ್ತಾ ನಿಜವಲ್ಲೂ. ಶರ್ಟ್ ಬಿಟ್ಬಿಟ್ಟು ಇಷ್ಟ ಬಂದಂಗೆ ಓಡ್ತಾ ಇರ್ಬೋದು ಹಿಂಗೆ. ಈ ಥರ ಎಷ್ಟು ಫ್ರೀ ಆಗಿದೆ ನೋಡಿ, ಈ ಥರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇವರು. ಯಾವಾಗ ಟಿ ಶರ್ಟ್ ಹಾಕ್ಕೊಂಡು ಆ ಶರ್ಟ್ ಹಾಕ್ಕೊಂಡು ಆ ಇಷ್ಟೊಂದು ಸೆಕೆಯಲ್ಲಿ ಈ ಒಂದು ಇದರಲ್ಲಿ ಸೊ ಈ ಥರ ಶರ್ಟ್ ಬಿಚ್ಬಿಟ್ಟು ನೋಡಿ ಈ ಥರ ಚಿಕ್ಕ. ನನ್ನ ಹಸು ಅಲ್ಲಿದೆ ನೋಡಿ. ಓ ಉಪ್ಪರೇನಾ ನನ್ನ ಹಸು ನೋಡಿ, ಮೇಲೆ ಇದೆ ಚಿಕ್ಕ ಹಸುದು ನೋಡಿ, ಅಲ್ಲಿ ತಿಂತದೆ ನೋಡಿ. ಅದು ಬರುತ್ತೆ, ಆಮೇಲೆ ಬರುತ್ತದು. ಇದು ಬಂದ್ಬಿಟ್ಟು ದೊಡ್ಡ ಹಸು, ನಾನು ಹೇಳ್ದಲ್ಲ ಗೊತ್ತಲ್ಲ, ದೇಶಿ ಹಸು. ಇಷ್ಟ ಹಸು ಇದು. ಸೊ ಇದೇನು ಗೊತ್ತಾ, ಈ ಹಸು ನೋಡಿ ಹೈಟ್ ನೋಡಿದ್ರೆ ಇಷ್ಟೇ ಹೈಟ್ ಇರುತ್ತೆ, ಇಷ್ಟೇ ಇರುತ್ತೆ. ಹಾಲು ಮಾತ್ರ ದೇಶಿ ಹಸು ಹಾಲು ಅಂತ ಹೇಳ್ತೀವಿ. ಇದಕ್ಕೆ ಈ ಹಾಲಿಂದ ಟೀ ಮಾಡ್ತಾರೆ ಅವರು. ನಿಜವಾಗ್ಲೂ ತುಂಬ ಫೆಂಟಾಸ್ಟಿಕ್, ತುಂಬ ಟೇಸ್ಟ್ ಇರುತ್ತೆ ಗೊತ್ತಾ. ಸೊ ಇದು ನಮ್ಮ ಕಡೆ ತುಂಬ ರೇರ್, ಸಿಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ತುಂಬ ರೇರ್, ಕಡಿಮೆ ಇದು. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಹೇಗಿದ್ದಾರೆ इस तरफ जाएगा ऊपर से जाएगा. ಅಂದರೆ ಪ್ರತಿಯೊಂದು ಸ್ಟೇಟಲ್ಲೂ ಸೊ ಒಂದೊಂದು ಥರ ಫಾರ್ಮಿಂಗ್ ಇದಿರುತ್ತೆ ನೋಡಿ. ಇಲ್ಲಿ ಬಂದ್ಬಿಟ್ಟು ತ್ರಿಪುರದಲ್ಲಿ ಒಂಥರ, ಅಸ್ಸಾಮಲ್ಲಿ ನೋಡ್ತಾವಲ್ಲ, ಅಸ್ಸಾಮ್ ಬಂದ್ಬಿಟ್ಟು ನಾರ್ಮಲ್ ಜಾಗ ನಮ್ಮ ಕಡೆ ಹೆಂಗೆ ಮಾಡ್ತಾರೋ ಆ ಥರ ಫಾರ್ಮಿಂಗ್ ಮಾಡ್ತಾರೆ. ತ್ರಿಪುರದಲ್ಲಿ ಬಂದ್ಬಿಟ್ಟು ನೋಡಿ ಈ ಥರ ಎಲ್ಲ ಬೆಟ್ಟ ಗುಡ್ಡಗಳಲ್ಲಿ ಹೈಟಲ್ಲಿ ಈ ಥರ ಫಾರ್ಮಿಂಗ್ ಮಾಡ್ತಾರೆ ಇವರು. ಸೊ ನಾನು ಯಾಕಂದರೆ ಫಾರ್ಮಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಪ್ರತಿಯೊಂದು ಸ್ಟೇಟಲ್ಲೂ ಫಾರ್ಮಿಂಗ್ ಅಂದರೆ ಮೇನ್ ಇಂಪಾರ್ಟೆಂಟ್ ಗೊತ್ತಲ್ಲ. ಸೊ ಫಾರ್ಮಿಂಗ್ ಯಾಕಂದರೆ ಯಾವ ಥರ ರೆಡಿ ಮಾಡ್ತಾರೆ ರೈಸ್ ಎಲ್ಲ, ಮೇನ್ ಫಾರ್ಮ್. ನಮ್ಮ ಇಂಡಿಯಾ ಬಂದ್ಬಿಟ್ಟು ತುಂಬ ಫಾರ್ಮಿಂಗ್ ಇಂಡಿಯಾದಲ್ಲಿ
ತುಂಬ ಅಂದರೆ ಫಾರ್ಮಿಂಗ್ ಮಾಡ್ತಾರೆ ಅಂದರೆ ಡಿಫ್ರೆಂಟ್ ಫಾರ್ಮಿಂಗ್ ಅಂತ. ಯಾಕಂದರೆ ಒಂದೊಂದು ಸ್ಟೇಟ್ ಒಂದೊಂದು ಥರ ಫಾರ್ಮಿಂಗ್ ಮಾಡ್ತಾರೆ. ಸೊ ಪ್ರತಿಯೊಂದು ಸ್ಟೇಟಲ್ಲೂ ಡಿಫ್ರೆಂಟು. ಇವಾಗ ನಮ್ಮ ಕರ್ನಾಟಕ ಹೆಂಗಿದೆ, ತೆಲಂಗಾಣ ತಮಿಳ್ನಾಡು ಎಲ್ಲ ಒಂಥರ ಇದೆಯಲ್ಲ. ಸೊ ಅದೇ ಥರ ನಾರ್ತಲ್ಲಿ ಬಂದ್ಬಿಟ್ಟು ಈ ಥರ. ಬಟ್ ರೈಸ್ ತುಂಬ ಬೆಲೆ ಅಂದರೆ ನಾರ್ತಲ್ಲಿ ಗುರು ಇಷ್ಟೊಂದು ರೈಸ್ ಬೆಳೀತಾರೆ ಗೊತ್ತಿಲ್ಲಿ. ತುಂಬ ನಾರ್ತ್ ಈಸ್ಟಲ್ಲಂತೂ ರೈಸ್ ತುಂಬ ಬೆಳೀತಾರೆ. ಈ ಕಡೆಯಿಂದ ನಮಗೂ ಸಹ ಸಪ್ಲೈ ಸಹ ಮಾಡ್ತಾರೆ ಗೊತ್ತಾ, ಅಷ್ಟೊಂದು ರೈಸ್ ಬೆಳೀತಾರೆ ಇಲ್ಲಿ. ಅಪ್ಪ ಭಯ್ಯ ಇದ್ದೀರಿ ಏನಾ? ಓಕೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ. ಸೊ ಇಲ್ಲಿ ಕಮಲ್ ಇದ್ದಾರೆ, ಬನ್ನಿ ನೋಡೋಣ. ನಾವು ಬಂದ್ಬಿಟ್ಟು ಕಮಲ್ ಹತ್ರ ಮಾತಾಡೋಣ. ಏನು ಸೆಕೆ ಗುರು ಇಲ್ಲೇನು ಗೊತ್ತಾ, ನಾರ್ತ್ ಈಸ್ಟಲ್ಲಂತೂ ನಾವು ಸ್ಟೇ ಮಾಡೋಕ್ಕೆ ಆಗಲ್ಲ. ನಾರ್ತ್ ಈಸ್ಟಲ್ಲಿ ನಮ್ಮ ಥರ ಇರೋಂಗೆ ಆಗಲ್ಲ. ಯಾಕಂದರೆ ಶರ್ಟ್ ಅಂತೂ ಹಾಕೋಕ್ಕೆ ಎಸ ಜನಕ್ಕೆ ಹಾಂ ऐसा भी ऐसा कैसा अच्छा आएगा. ಸೊ ಇಲ್ಲಿ ಯಾಕೆ ಎಲ್ಲ ಬಂಬು ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ. ಸ್ವಲ್ಪ ಡೇಂಜರ್ ಇದೆಲ್ಲ, ಬಂಬು ಎಲ್ಲ ಹಾಕಿದ್ದಾರೆ ಈ ಥರ ನೋಡಿ. ಪೂರ ದಿಕ್ಕ ಉಪ್ಪರ್ ನೋಡಿ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟೆಲ್ಲ ಫಾರ್ಮಿಂಗ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈ ಥರ ಇದೆಲ್ಲ ಫಾರ್ಮಿಂಗ್ ಮಾಡ್ತಾರೆ ಇವರು. ಸೊ ಇಲ್ಲಿ ಕಮಲ್ ಮಾಡ್ತಿದ್ದೆ, ಬನ್ನಿ ನೋಡೋಣ ನಾವು. एवला भी ख़त्म हो गया, एवला भी हो गया, ख़त्म हो जाएगा. ಓಕೆ ಸೊ ಹಾಗಲಕಾಯಿ ಗೊತ್ತಲ್ಲ ಇದು ನೋಡಿ, ಈ ಥರ ಫಾರ್ಮಿಂಗ್ ಮಾಡ್ತಾಯಿದ್ರಿ. ಬಂದ್ಬಿಟ್ಟು ತುಂಬ ಲೋ ಪ್ರದೇಶ, ಎಷ್ಟೊಂದು ಲೋ ಅಲ್ಲಿದೆ ಗೊತ್ತಾ ಇಲ್ಲಿಂದ. ಆಯ್ कमल ब्रो क्या कर रहे हैं, काम कर रहे हैं क्या? करल कट कर रहे हैं मार्केट बेचने के लिए. ಓ ನೋಡಪ್ಪ ಇಲ್ಲಿ ಬಂದಿರಿ ಇವರು. ಬಂದುಬಿಟ್ಟು ಕರಲ್ ಅಂದರೆ ಕಾಕರಕಾಯಿ. ಇಲ್ಲಿ ಬಂದುಬಿಟ್ಟು ಕಾಯಿ ಇದಂತೀವಲ್ಲ ಈ ಥರ ಹಾಗಲಕಾಯಿ. आज मार्केट बेचना पड़ेगा. मार्केट बेच रहे हैं ना आज ना. बड़ा हो गया वाला. हाँ देखा इधर. ಸೊ ಬಾಳೆಹಣ್ಣು, ಅನಾನಸ್ಸು ಈ ಒಂದು ಕಾಡಲ್ಲಿ ತ್ರಿಪುರಾದಲ್ಲಿ ಅಂತೂ ಬಂದ್ಬಿಟ್ಟು ನೋಡಿ ಫಾರೆಸ್ಟ್. ನಾನೆಲ್ಲ ಫಾರೆಸ್ಟ್ಗಳೆಲ್ಲ ಕವರ್ ಮಾಡ್ತಾಯಿದ್ದೀನಿ ಗುರು ಗೊತ್ತಾ. ಈ ಥರ ದೊಡ್ಡ ಫಾರೆಸ್ಟ್ ಇದೆಲ್ಲ ತ್ರಿಪುರಾದಲ್ಲಿರೋಂಥ ಒಂದು ಫಾರೆಸ್ಟ್ ಇದು ಅಂದರೆ. ಸೊ ಇಲ್ಲಿಂದ ಹೋಗ್ಬೋದು, ಇಲ್ಲಿಂದ ಜನ ಇರೋಕ್ಕೆ ಇಲ್ಲೆಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. इधर से जाएगा ऊपर अभी. वाव ये वाला क्या शामिल है, ये वाला क्या रुकने के लिए बारिश आएगा तो ಇಲ್ಲಿ ಬಂದ್ಬಿಟ್ಟು ಮಳೆ ಬಂದರೆ ನೋಡಿ, ಮಳೆ ಬಂದರೆ ಇಲ್ಲಿ ಇರೋಕ್ಕೆ ಬಿಸಿಲು, ಮಳೆ ಎಲ್ಲ ಬಂದರೆ ಇಲ್ಲಿ ನೋಡಿ ಇಲ್ಲಿ ಬಿಸಿಲಿಗೆ. ಸೊ ತುಂಬ ಚೆನ್ನಾಗಿದೆ ಈ ಥರ ಇಲ್ಲಿ. ಓಕೆ ನಾವು ಇಲ್ಲಿಂದ ಆಚೆ ಹೋಗೋಣ. ಕಟ್ ಸ್ನೇಹಿತರೆ ಇಲ್ಲಿಂದ ಒಂದು ವ್ಯೂ ನೋಡಿ. ಇಲ್ಲಿ ನೀರು ಇಲ್ಲ ಇವೆಲ್ಲ ಪಾನಿ ಅಭಿ ಉಸ್ಕೋ ಡಾಲಾಗ ನಾ ಅಭಿ ಇವೆಲ್ಲ ಪಾನಿ ಕೇತ್ ಮೇಲೆ ಅಲ್ಲಾಗ. ಸೊ ವ್ಯವಸಾಯ ಮಾಡ್ಕೊಂಡು ಇಲ್ಲಿಂದ ಮೋಟ್ರ್ ಹಾಕಿದ್ದಾರೆ ಅವರು. ಮೋಟ್ರ್ ಹಾಕ್ಬಿಟ್ಟು ಇದು ನೀರು ಹೆಂಗೆ ಗೊತ್ತಾ, ಮೇಲೆ ಬೆಟ್ಟದಿಂದ ನೀರು ಬರುತ್ತೆ ನೋಡಿ, ಈ ಥರ ಅದು ಬರುತ್ತೆ ನೀರು ಇದು ಬೆಟ್ಟ ಗುಡ್ಡಗಳಿಂದ. ಸೊ ಹಾಗಲಕಾಯಿ ಈ ಒಂದು ಮಿಟ್ಟಿ ಅಂದರೆ ಈ ಒಂದು ಮಣ್ಣಲ್ಲಿ ಬಂದ್ಬಿಟ್ಟು ನಮ್ಮ ಥರ ಟೊಮೊಟೊ ಅದೆಲ್ಲ ಬೆಳೆಯೋಕ್ಕಾಗಲ್ಲ. ಈ ಥರ ಹಾಗಲಕಾಯಿ, ಸೊ ಬೀರೆಕಾಯಿ ಇದೆಲ್ಲ ಬೆಳಿಬೋದು ಇದೆಲ್ಲ ನೋಡಿ. ಯಾಕಂದರೆ ಗೊತ್ತಲ್ಲ ಇಷ್ಟೊಂದು ಇದಾಗಿದೆ ಮಣ್ಣು ನೀರು ಈ ಥರ ಬೆಟ್ಟ ಗುಡ್ಡನೇ ಪ್ರದೇಶ. ಈ ಥರ ಮಣ್ಣೇ ಅಷ್ಟೊಂದು ಇದಾಗಿದೆ. ಫಲವತ್ತತೆ ತುಂಬ ಫಲವತ್ತತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲೇನು ಸಹ ಬೆಳೆಯೋಕ್ಕಾಗಲ್ಲ. ನೀರು ಯಾವಾಗೂ ಈ ಥರ ನೀರು ಬರ್ತಾನೆ ಇರ್ತಲ್ಲ, ಅದಕ್ಕೆ ಏನು ಬೆಳೆಯೋಕ್ಕಾಗಲ್ಲ ಇಲ್ಲೆಲ್ಲ. ಮತ್ತು ಇಲ್ಲಿಂದ ನೋಡಿ ಬಾಳೆಹಣ್ಣು ಗಿಡ ನೋಡಿ ಹೆಂಗಿದೆ ಅಂದ್ಬಿಟ್ಟು, ತುಂಬ ಬಾಳೆಹಣ್ಣಿದೆ ಇಲ್ಲಿಂದ. ಫೆಂಟಾಸ್ಟಿಕ್ ಆಗಿದೆ ಈ ಒಂದು ಪ್ರದೇಶ ನೋಡಿಕೊಂಡ್ರೆ. ಇಲ್ಲಿ ಇವ್ರು ಫಾರ್ಮಿಂಗ್ ಮಾಡ್ತಿದ್ದಾರೆ ಅವರು, ತೋರಿಸ್ತೀನಿ ನೋಡಿ ನಿಮಗೆ. ಹಾಂ ಕ್ಯಾ ಬರೇ हाँ बनाता वही आपका नाम चंदन. ये वाला फार्म आपका ही है क्या? ये वाला आप ही बना रहे हैं? बहुत अच्छा बना रहा है भाई. इसको पानी किधर से लेके आएगा? पानी तो ऊपर से आया था, ऊपर बारिश. हाँ पुकुर में इसको डालेगा. मोटर लगाएगा, नहीं तो बारिश आएगा तो बारिश मोटर में देगा. ओके मोटर डालेगा, नहीं तो बारिश आएगा तो बारिश में आएगा. शमाल से कैसे जाना? इधर से जंप करना क्या? जंप करना. वाव इधर बहुत बसवಣ್ಣ ತುಂಬ ಇದೆ ಗುರು ಇಲ್ಲೆಲ್ಲ. ಹುಳ ಅದು ಇದು ತುಂಬ ಇದೆ, ನೋಡ್ಕೊಂಡು ಹೋಗ್ಬೇಕು. बहुत अच्छा है इधर का. ये इतना डाउन में देखो, बहुत पहाड़ है पूरा. हाँ पूरा पहाड़. इतना पहाड़ इधर आती नहीं है, इधर आती नहीं हाथी नहीं आएगा. हाथी शेर नहीं है. ಸೊ ಆನೆ ಏನು ಬರಲ್ಲ ಅಂತ ಇಲ್ಲಿ, ಆನೆ ಹುಲಿ ಆ ಥರ ಏನು ಬರಲ್ಲ ಅಂತೆ. ಸೊ ಚಿಕ್ಕ ಹಾಗಲಕಾಯಿ ತುಂಬ ಇದೆ ಗುರು ನೋಡಿ ಇಲ್ಲಿ, ಇಷ್ಟೊಂದು ದೊಡ್ಡದಲ್ಲಿ ಬಿಡ್ತಾ ಇದ್ದಾರೆ ಅವರು. लास्ट है क्या? ये क्या बना रहे ऊपर, वो भी सेम है. ओके चल जाएगा. ಸೊ ನೋಡಿ ಇಲ್ಲಿಂದ ಹೆಂಗೆ ಮಾಡ್ದೆ, ಇಲ್ಲಿಂದ ಪ್ರದೇಶ ನೋಡಿ ಹೆಂಗಿದೆ ಅಂತ. फैंटास्टिक गुरु. इस दिखा व्यू ऊपर से, देखो कैसा है बोल के. इधर से बहुत ये वाला ऊपर ये वाला पूरा पहाड़ है ना,
ये पूरा पहाड़ पहाड़ है। ओके चलिए, इतना बारिश देखो, बहुत गर्मी पे इधर, इतना पानी निकाल रहा है, ಆಗ್ತಾನೆ ಇಲ್ಲ ಗುರು. ನೋಡಿ ಹಿಂಗಿದ್ರು ಆಗ್ತಾ ಇಲ್ಲ. ನನಗೆ ಈ ಥರ ಇಷ್ಟೊಂದಿದೆ ಪಾಪ. ಇಲ್ಲಿನ ಜನ ಹೆಂಗಿರ್ತಾರೆ ಗೊತ್ತಾ, ವಾವ್ ಶರ್ಟ್ ಹಾಕ್ಕೊಂಡು ಇಲ್ಲಾಂದ್ರೂ ಇವಾಗ ಸಹ ನೋಡಿ ಬಾಡಿ ಎಲ್ಲ ಫುಲ್ ನೀರು ನೋಡಿ ನೋಡ್ರಿ ಹೆಂಗಿದೆ ನೀರು. चंदन पाल ये वाला फार्म पूरा आपका ही बनाएगा? बट खेती कैसे करेगा इधर बा? बट कोई व्हीकल नहीं आएगा ना इधर का? कुदल से आप लोग कुदल से करके इधर खेती करेगा? ओके, बट इधर गाय कोई नहीं आएगा? गाय ट्रैक्टर भी नहीं आ सकता ना इधर ना? इधर कोई गाड़ी गिड़ी कुछ नहीं आ सकता, पूरा कुदल से करेगा? मतलब इतना दूर कैसे करेगा? देखो उधर ऐसे ही करना पड़ेगा आदमी लोग से. बट इधर ओनली ये वाला बना सकता, दूसरा कुछ नहीं बना सकता ना? टमाटो टमाटो कर सकता है. ये बानर है ना, मंकी. हाँ मंकी मंकी खा लेगा. बट इसको मंकी नहीं खाता? नहीं. ओ इधर मंकी ज़्यादा है क्या? ऐसे सूख जाएगा, फेंक जाएगा. इधर ಮಂಕಿ ज़्यादा है क्या इधर ना? ಓ इसलिए आप लोग. ಸೊ ಇಲ್ಲಿ ಬಂದ್ಬಿಟ್ಟು ಕೋತಿ ಕಾಟ ತುಂಬ ಇದೆ ಅಂತ ಗೊತ್ತಲ್ಲ. ಜಂಗಲ್ ಅಂದರೆ ಇದು ಬಂದ್ಬಿಟ್ಟು ಫಾರೆನ್, ಇದು ಎಲ್ಲ ಫುಲ್ ಫಾರೆಸ್ಟಲ್ಲೇ ಕೋತಿ ಕಾಟ ತುಂಬ ಇದೆ. ಕೋತಿ ಕಾಟದಿಂದ ಇದಕ್ಕೆ ಆಗಲಕಾಯಿ ಮಾತ್ರ ಬೆಳಿತಾರೆ ಇವರು. ಬಟ್ इधर दूसरा आम ऐसा कुछ नहीं बना सकता? आम भी नहीं है ना? बानर मंकी है ना इधर. मंकी नहीं दिख रहा, एक भी नहीं दिख रहा है मंकी. आएगा आएगा, वो घूमने के लिए गया दूसरा जगह. वो घूमने के लिए जाएगा मंकी? जैक फ्रूट. हाँ जैक खाने के लिए गया था गाँव में. ಓ ಅಭಿ ಗಾಂವ್ में गया मंकी पूरा जैक फ्रूट खाने के लिए. ಗೊತ್ತಿಲ್ಲ ಇವಾಗೆಲ್ಲ ಫುಲ್ ಹಲಸಿನ ತಿನ್ನಕ್ಕೆ ಹೋಗಿದೆ ಅಂದ್ಬಿಟ್ಟೆಲ್ಲ. बाद में फिर आएगा, इसको भी खा लेगा ना? ये वाला को खा लगा. हाँ ये पूरा खा लेगा. ಇದು ಅಂದ್ಬಿಟ್ಟು ಸೀಪೆ ಅನ್ನು ಗೊತ್ತಿಲ್ಲ, ಇದು ಅಂದ್ಬಿಟ್ಟು ನೋಡಿ ಸೀಪೆ का ಇದು. अभी क्या है? ओ इसको भी खा लेगा पूरा? वो भी खा लेगा. ओ इसको छोटा छोटा खा लेगा. सो मोटो सीपे है नहीं तो उसको बनाना को बनाना भी वो पूरा वही खाएगा. जंगल का बनाना है, पूरा खाएगा. हम लोग नहीं लेके जाता बनाना, पूरा वही मंकी खाएगा. सो ನೋಡಿ ಇದು ಬಂದ್ಬಿಟ್ಟು ಎಲ್ಲ ಫುಲ್ ಫಾರೆಸ್ಟ್ बनाना. ನೋಡಿ ಹೆಂಗಿದೆ ಅಂದ್ಬಿಟ್ಟು ಇವೆಲ್ಲ पूरा बनाना के पेड़ ना, इतना बनाना का पूरा. ओके बहुत अच्छा है भाई. इधर बट व्हीकल कोई व्हीकल नहीं आ सकता इधर. बट ये वाला कैसे लेके जाएगा ये वाला? वो ऊपर ले जाएगा, उसमें गाड़ी ऑटो है ना. हाँ हाँ, बट इधर से ऊपर पहाड़ में लेके जाना पड़ेगा पूरा आइटम. इधर ज़्यादा नहीं बना सकता ना, ओनली ये वाला बना सकता मतलब. नहीं खाएगा ना, हाँ बना सकता है. ओ ओके ओके, ग्रीन चिल्ली मिर्ची बनाएगा ना? मिर्ची बना सकता, मिर्ची ये वाला ओनली दोनों बनाएगा. ओके ओके, क्या क्या बट मंकी खा लेगा ना, उसको नहीं बना सकता मंकी खा आदमी को. ओ ओके ओके, ये वाला पूरा बात से खुद बनाया ना, खुद बना के ये वाला पूरा ರೆಡಿ कर दिया तुम. ಇಲ್ಲಿ ನೋಡಿ ಇವ್ನು ಹೋಗ್ತದೆ ನೋಡಿ ಈ ಥರ. ಸೊ ಏನೇ ಆಗಲಿ ಮಾರ್ಕೆಟಿಗೆ ಹೋಗೋಕ್ಕೆ ಇಲ್ಲಿಂದ ನೋಡಿ ಈ ಒಂದು ಗುಡ್ಡ ಪ್ರದೇಶ ಇಲ್ಲಿಂದ ಹೆಂಗಿದೆ ಅಂತ ಮೇಲೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೋಗ್ತದೆ ನೋಡೋ ಶಾಮಲ್ಲು. ಈ ಥರ ಗುಡು ಏನಿದ್ರೂ ಸಹ ನೋಡಿ ಎಷ್ಟೊಂದು ಹೈಟ್ ಇದೆ ಅಂದ್ಬಿಟ್ಟು ನೋಡಿದ್ರೆ ಈ ಥರ ಎತ್ಕೊಂಡು ಹೋಗ್ಬೇಕಾಗತ್ತೆ. ಇವ್ರ ಫಾರ್ಮಿಂಗ್ ನೋಡಿ ಹೆಂಗಿದೆ ಅಂತ ನೋಡಿ. ಈ ಥರ ಫಾರ್ಮಿಂಗ್ ಮಾಡ್ತಾರೆ ಇವರು. ತುಂಬ ಅಂದರೆ ತುಂಬ ಹೈಟಲ್ಲಿದೆ. ಇನ್ನೂ ಮೇಲೆ ಹೋಗ್ಬೇಕಿನ್ನು, ನೀವು ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿ. ನಾವು ಜನನ ಮೇಲೆ ಹತ್ತಕ್ಕೆ ಕಷ್ಟ ಅಂಥದ್ರಲ್ಲಿ ಇವನು ನೋಡಿ ಪಾಪ ಹೆಂಗೆ ಹೋಗ್ತದೆ ಇವನು. ಸುಸ್ತಾಗತ್ತೆ ಗುರು ಇವನ್ ಮೇಲಕ್ಕೆ ಹೋಗೋಕ್ಕೆ. ಇವನು ಪಾಪ ತರಕಾರಿ ಬೇರೆ ಎತ್ಕೊಂಡು ಬ್ಯಾಗ್ ನೋಡಿ. ನಾವು ಖಾಲಿ ಹೋಗೋಕ್ಕೆ ಇಷ್ಟೊಂದು ಕಷ್ಟ ಆಗತ್ತೆ ನಮಗೆ. ಇಲ್ಲ ಜನ ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ ಗೊತ್ತಾ, ಅದಕ್ಕೆ ಇಲ್ಲಿ ಈ ಥರ. ನೋಡಿ ಹೆಂಗಿದೆ ಅಂತ ಹೈಟು. ತುಂಬ ಸುಸ್ತಾಯ್ತು ಗುರು ನೋಡಿದ್ರೆ ಇಲ್ಲಿಂದ. ಆವಾಗ ನಾವು ಕೆಳಗಡೆ ಓಡೋದಲ್ಲ ಅದೇ ಇದೆಲ್ಲ ಪ್ರದೇಶ. ಇನ್ನೂ ಮೇಲೆ ಹೋಗ್ಬೇಕು, ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರು ನೋಡ್ತಾರಲ್ಲ, ಸೊ ಅವ್ನು ಹೋಗ್ತಾರೆ ನೋಡಿ ಅಲ್ಲಿ ನೋಡಿ. ಇಲ್ಲಿ ಕೆಳಗಡೆ ನೋಡಿ ಹೆಂಗಿದೆ ಅಂದ್ಬಿಟ್ಟು ಎಷ್ಟೊಂದು ಹೈಟ್ ಅಂತ. ವಾವ್, ಇಷ್ಟೊಂದು ಹೈಟಲ್ಲಿ ಇವ್ರು ಮಾಡ್ತಾರೆ ಗುರು ಫಾರ್ಮಿಂಗು. ನಿಜವಾಗ್ಲೂ ತ್ರಿಪುರ ಹೆಂಗೆ ಗೊತ್ತಾ, ತುಂಬ ರಬ್ಬರ್ ಪ್ಲಾಂಟೇಷನ್ನು ತುಂಬ ಜಾಸ್ತಿ ಇದೆ ಇಲ್ಲಿ. ಸುಸ್ತಾಯ್ತು ಗುರು ನಿಜವಾಗ್ಲೂ ಹೆಂಗೆ ಗೊತ್ತಾ, ಮಾತಾಡೋಕ್ಕೂ ಸಹ ಆಗ್ತಾಯಿಲ್ಲ, ಅಷ್ಟೊಂದು ಸುಸ್ತಾಗಿದೆ.